ಸೊ ಹೇ ಅರನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋನಲ್ಲಿ ಈ ರೀತಿ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ತೀವಿ ಅಂತ ನೋಡೋಣ. ಈ ರೀತಿ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ತುಂಬ ಟ್ರೆಂಡಿಂಗ್ನಲ್ಲಿದೆ. ಈ ರೀತಿ ವಿಡಿಯೋ ಮಾಡಬೇಕಂದ್ರೆ ನಿಮಗೆ ಮೊದಲು ನೀವು ಪಿಕ್ಸೆಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಪಿಕ್ಸೆಲ್ ಆ್ಯಪ್ ನಿಮಗೆ ಈಸಿಲಿ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ, ಅಲ್ಲಿಂದ ಈಸಿಲಿ ತೊಗೋಬೋದು. ಇವಾಗ ಏನು ಮಾಡಬೇಕಂದ್ರೆ ತ್ರೀ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೆಸೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಸ್ಟಮ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಯೂಟ್ಯೂಬ್ ಥಂಬ್ನೇಲ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ಕೊಳ್ಳಿ, ಈ ಆಪ್ಷನಲ್ಲಿ ಬಂದು ಫ್ರಮ್ ಗ್ಯಾಲರಿ ಮೇಲೆ ಬಂದು ನಾನೊಂದು ಫಾರೆಸ್ಟ್ ಬಾರ್ಡರ್ ಕೊಟ್ಟಿರ್ತೀನಿ. ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸರಿಯಾಗಿ. ಈ ರೀತಿ ಸರಿಯಾಗಿ ಮಾಡ್ಕೊಂಡು ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಟೆಕ್ಸ್ಟ್ ಇದೆ ಎ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಎಡಿಟ್ ಅಂತ ಇರುತ್ತೆ, ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಟೆಕ್ಸ್ಟ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಕ್ಯಾನ್ಸಲ್ ಮಾಡ್ಕೊಂಡು ನಿಮ್ಮದು ಏನು ಹೆಸರು ಇಡಬೇಕು ಆ ಹೆಸರನ್ನ ನೀವು ಇಲ್ಲಿ ಬರ್ಕೋಬೋದು. ನಾನಿಲ್ಲಿ UK ಎಡಿಟ್ಸ್ ಅಂತ ಈ ರೀತಿ ಬರ್ಕೋತೀನಿ. ಬರ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇವಾಗ ಏನು ಮಾಡ್ಬೇಕಂದ್ರೆ ಈ ರೀತಿ ಸ್ಲೈಡ್ ಮಾಡ್ಕೊಳ್ಳಿ. ಸ್ಲೈಡ್ ಮಾಡ್ಕೊಂಡ್ಮೇಲೆ ಫಾಂಟ್ ಅಂತ ಇರುತ್ತೆ, ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಮೈ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಆಲ್ರೆಡಿ ನಂದು ಫಾಂಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಫಾಂಟ್ ನಿಮಗೆ ಮತ್ತು ಎಲ್ಲ ಇಮೇಜಸ್ನ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ, ಅಲ್ಲಿಂದ ತೊಗೋಬೋದು ನೀವು. ಮತ್ತು ಈ ಫಾಂಟ್ ಆ್ಯಡ್ ಮಾಡ್ಬೇಕಂದ್ರೆ ಇಲ್ಲಿಂದ ಬಂದು ಇಲ್ಲಿ ನೀವು ಫಾಂಟ್ನ ಯಾವ ಫೋಲ್ಡರ್ನಲ್ಲಿ ಇರುತ್ತೆ ಆ ಫೋಲ್ಡರ್ನಿಂದ ತೊಗೋಬೋದು. ನಾನಿಲ್ಲಿ ಈ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಬಂದುಬಿಡುತ್ತೆ. ಈ ರೀತಿ ಬಂದಾದಮೇಲೆ ಸ್ವಲ್ಪ ಸ್ಲೈಡ್ ಮಾಡ್ಕೊಳ್ಳಿ. ಸ್ಲೈಡ್ ಮಾಡ್ಕೊಂಡ್ಮೇಲೆ ಸ್ಪೇಸಿಂಗ್ ಅಂತ ಇರುತ್ತೆ, ಸ್ಪೇಸಿಂಗ್ನ ಸ್ವಲ್ಪ ಕೊಡಿ. ಈ ರೀತಿ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ನೋಡ್ಕೊಳ್ಳಿ, ಅಷ್ಟು ಈ ರೀತಿ ಕೊಟ್ಟು ಇದನ್ನು ಸ್ಲೈಡ್ ಮಾಡ್ಕೊಳ್ಳಿ. ಮತ್ತು ಸ್ಲೈಡ್ ಮಾಡ್ಕೊಂಡ್ಮೇಲೆ ಸೈಜ್ ಅಂತ ಇರುತ್ತೆ, ಸೈಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಸರಿ ಅನಿಸುತ್ತೆ ಅಷ್ಟು ಸೈಜನ್ನ ಇಟ್ಕೊಂಡು ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೋಡ್ಕೊಳ್ಳಿ ರಿಲೇಟಿವ್ ಪೊಸಿಷನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎರಡು ಆಪ್ಷನ್ನ ಕ್ಲಿಕ್ ಮಾಡ್ಕೊಂಬಿಡಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇವಾಗ ಅರ್ಧ ಕೆಲಸ ಮುಗೀತು. ಇವಾಗ ಮತ್ತೆ ಏನು ಮಾಡ್ಬೇಕಂದ್ರೆ ನಿಮಗೆ ಮೇಲ್ಗಡೆ ಪ್ಲಸ್ ಐಕನ್ ಇರುತ್ತೆ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಈ PNG ಇಮೇಜನ್ನು ನಿಮ್ಗೆ ಕೊಟ್ಟಿರ್ತೀನಿ, ಅಲ್ಲಿಂದ ತೊಗೋಬೋದು ನೀವು. ಮತ್ತು ಇದನ್ನು ಈ ರೀತಿ ಸರಿಯಾಗಿ ಇಟ್ಕೋಬೇಕು. ಓಕೆ, ನಾನು ಇವಾಗ ಈ ರೀತಿ ಸರಿಯಾಗಿ ಇಟ್ಕೊಂಡಿನಿ. ಇದೇ ರೀತಿ ನೀವು ಕೂಡ ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಇವಾಗ ಏನು ಮಾಡಬೇಕಂದ್ರೆ ಮೇಲ್ಗಡೆ ಶೇರ್ ಐಕನ್ ಇರುತ್ತೆ, ಶೇರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಕೆಳಗೆ ಇಲ್ಲಿ ಕಸ್ಟಮ್ ಅಂತ ಇರುತ್ತೆ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಟ್ರಾ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೀವೇನು ಮಾಡಬೇಕಂದ್ರೆ ಯಾವುದೇ ಒಂದು VPN ಆನ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ VPN ಆನ್ ಮಾಡಿದ್ಮೇಲೆ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಒಂದು ಟೆಂಪ್ಲೇಟ್ ಲಿಂಕ್ನ ಕೊಟ್ಟಿರ್ತೀನಿ, ಆ ಟೆಂಪ್ಲೇಟ್ ಲಿಂಕ್ನ ಓಪನ್ ಮಾಡ್ಕೊಳ್ಳಿ. ಆ ಟೆಂಪ್ಲೇಟ್ ಲಿಂಕ್ನ ಓಪನ್ ಮಾಡ್ಕೊಂಡ್ಮೇಲೆ ಈ ರೀತಿ ಬಂದುಬಿಡುತ್ತೆ, ನಿಮಗೆ ಇಂಟರ್ಫೇಸ್ ಆಗುತ್ತೆ. ಈ ರೀತಿ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ಕೊಳ್ಳಿ ಯೂಸ್ ಟೆಂಪ್ಲೇಟ್ ಇನ್ ಕ್ಯಾಪ್ಕಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ರೀತಿ ಬಂದುಬಿಡುತ್ತೆ. ನನ್ನ ನೆಟ್ ಸ್ವಲ್ಪ ಸ್ಲೋ ಇರೋದ್ರಿಂದ ಈ ರೀತಿ ಆಗ್ತಾಯಿದೆ. ಈ ರೀತಿ ಆದಮೇಲೆ ಇಲ್ಲಿ ಯೂಸ್ ಟೆಂಪ್ಲೇಟ್ ಅಂತ ಇರುತ್ತೆ, ಯೂಸ್ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನೀವೇನು ಮಾಡ್ಬೇಕಂದ್ರೆ ಇವಾಗ ಈ ಫೋಟೋದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೀವು ತೊಗೊಂಡಿರೋ ಇಮೇಜನ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಪ್ರಿವ್ಯೂ ಅಂತ ಇರುತ್ತೆ, ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಬಂದುಬಿಡುತ್ತೆ. ಬಂದಮೇಲೆ ಇವಾಗ ಏನು ಮಾಡ್ಬೇಕಂದ್ರೆ ಮೇಲ್ಗಡೆ ಎಕ್ಸ್ಪೋರ್ಟ್ ಇರುತ್ತೆ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ವಿದೌಟ್ ವಾಟರ್ ಮಾರ್ಕ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ವಿಡಿಯೋ ಇವಾಗ ಎಕ್ಸ್ಪೋರ್ಟ್ ಆಗಿಬಿಡುತ್ತೆ. ಎಕ್ಸ್ಪೋರ್ಟ್ ಆದಮೇಲೆ ಏನು ಮಾಡ್ಬೇಕಂತ ಹೇಳ್ತೀನಿ ನಿಮಗೆ. ವಿಡಿಯೋನ ಸ್ವಲ್ಪ ಫಾಸ್ಟಾಗಿ ಮಾಡ್ಕೋತೀನಿ ನಾನು. ಓಕೆ, ಈ ರೀತಿ ಆದಮೇಲೆ ಮೇಲ್ಗಡೆ ಡನ್ ಅಂತ ಇರುತ್ತೆ, ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟಾಗಿ ಹೊರಗಡೆ ಬಂದುಬಿಡಿ. ಹೊರಗಡೆ ಬಂದಾದಮೇಲೆ ಇವಾಗ ಏನು ಮಾಡ್ಬೇಕಂದ್ರೆ ಲೈಟ್ ಮೆಷಿನ್ ಆ್ಯಪ್ನ ಸಿಂಪಲಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಏನು ಮಾಡ್ಬೇಕಂದ್ರೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ 16:9 ರೇಷಿಯೋನ ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಪ್ಲೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇವಾಗ ಜಸ್ಟ್ ಎಕ್ಸ್ಪೋರ್ಟ್ ಮಾಡಿರೋ ವಿಡಿಯೋನ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡು ಇವಾಗ ಏನು ಮಾಡ್ಬೇಕಂದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಸೌಂಡ್ನ 0 ಮಾಡ್ಕೊಂಬಿಡಿ. ಸೌಂಡ್ನ 0 ಮಾಡ್ಕೊಂಡು ನಾನು ಒಂದು ನಿಮಗೆ ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ ಮತ್ತು ಆಡಿಯೋ ಲಿಂಕ್ನ ಕೊಟ್ಟಿರ್ತೀನಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ, ಅಲ್ಲಿಂದ ತೊಗೋಬೋದು. ಅದನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ತ್ರೀ ಡಾಟ್ ಮೇಲೆ ಹೋಗಿ ಇಲ್ಲಿ ನೋಡ್ಕೊಳ್ಳಿ ಎಕ್ಸ್ಟ್ರಾಕ್ಟೆಡ್ ಅಂತ ಇರುತ್ತೆ, ಎಕ್ಸ್ಟ್ರಾಕ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ವಿಡಿಯೋನ ಡಿಲೀಟ್ ಮಾಡ್ಕೊಂಬಿಡಿ. ಸಿಂಪಲ್ ಇದೆ. ಈ ರೀತಿ ಮಾಡ್ಕೊಂಡಾದ್ಮೇಲೆ ಇವಾಗ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ನಿಮಗೆ ಒಂದು ಟೆಂಪ್ಲೇಟ್ ವಿಡಿಯೋನ ಕೊಟ್ಟಿರ್ತೀನಿ, ಆ ವಿಡಿಯೋನ ನೀವು ಇಲ್ಲಿ ಹಚ್ಕೋಬೇಕು. ಈ ರೀತಿ ಟೆಂಪ್ಲೇಟ್ ವಿಡಿಯೋ ಇರುತ್ತೆ, ಅದ್ರ ಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಟೆಂಪ್ಲೇಟ್ ವಿಡಿಯೋನ ಈ ರೀತಿ ಬಂದುಬಿಡುತ್ತೆ, ಅದನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೂವ್ ಆ್ಯಂಡ್ ಟ್ರಾನ್ಸ್ಫರಲ್ಲಿ ಹೋಗಿ ಈ ರೀತಿ ಸ್ವಲ್ಪ ಫುಲ್ ಸ್ಕ್ರೀನ್ ಆದಂಗೆ ಝೂಮ್ ಮಾಡ್ಕೊಳ್ಳಿ. ಸಿಂಪಲ್ ಇದೆ. ಈ ರೀತಿ ಆದಮೇಲೆ ಇವಾಗ ಏನು ಮಾಡಬೇಕಂದ್ರೆ ಈ ರೀತಿ ಟೆಂಪ್ಲೇಟ್ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಲೆಂಡಿಂಗ್ ಆ್ಯಂಡ್ ಆಪೋಸಿಟನಲ್ಲಿ ಹೋಗಿ ಲೈಟನಲ್ಲಿ ಹೋಗಿ ಸ್ಕ್ರೀನ್ ಮಾಡ್ಕೊಳ್ಳಿ.
ಸ್ಕ್ರೀನ್ ಮಾಡ್ಕೊಂಡಾದ್ಮೇಲೆ ಈ ಸಾಂಗ್ ಎಲ್ಲಿವರೆಗೂ ನೋಡ್ಕೊಳ್ಳಿ, ಈ ವಿಡಿಯೋ ಎಲ್ಲಿವರೆಗೂ ನೋಡ್ಕೊಳ್ಳಿ, ಅಲ್ಲಿವರೆಗೂ ಈ ಸಾಂಗ್ ಮತ್ತು ಟೆಂಪ್ಲೇಟ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಮೇಲೆ ಇವಾಗ ನಮ್ಮ ವಿಡಿಯೋ ರೆಡಿ ಆಗಿಬಿಡುತ್ತೆ. ರೆಡಿ ಆದಮೇಲೆ ಮೇಲ್ಗಡೆ ಎರೋ ಮಾರ್ಕ್ ಇದೆ, ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಎಕ್ಸ್ಪೋರ್ಟ್ ಇರುತ್ತೆ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ, ನಿಮ್ಮ ವಿಡಿಯೋ ಸೇವ್ ಆಗಿಬಿಡುತ್ತೆ.